ನಾನು ಬಂದಿನು ಹೋಲೇನು ಹಾಂ ಏನು ನಮ್ಮ ಗೌಡಪ್ಪನ ತಲೆ ಕೆಟ್ಟೈತೆ ಏನು ಮಾಡೈತೆ ಗೊತ್ತಿಲ್ರಿ. ನಂಬರ್ ತಗೊಂಬ ಫೋಟೋ ತಗೊಂಬ ಅಂತಂದು ಹುಚ್ಚಿರ್ ದಿವ್ಸಿಬಿಟ್ಟಾನ. ಏನು ಗಾಡಿಗೆ ಬಡ್ಯಾವದನ್ನ ತಂಬರ್ ತಗೊಂಡು ಗೌಡ್ರ ಗೌಡ್ರ ಗೌಡ್ಯ ಏನಿ ಮೌಡ್ ಗೌಡ್ಯ ಅಂದಂಗಾತು. ಏನ್ ಹೇಳ್ರಿ ಬನ್ನಿ ನಂದನಿ ಅನ್ನಿ. ಶಬಾಷ್. ಮುಂದಿದ್ದಾಗ ಕಿಮ್ಮತ್ ಕೊಡಂಗಿಲ್ಲ, ಇನ್ನ ಹಿಂದೆ ಕಿಮ್ಮತ್ ಕೊಡ್ತಿರ್ಬೇಕು ನೀ. ಸರಿ, ನಂಬರ್ ತಂದೇನ? ತಂದಿನಲ್ರಿ ತಂದಿಲ್ರಿ. ಬಡ್ಕೋರಿ ನಂಬರ್ 97436661 ಮತ್ತು 668. ಏನು ಇದು ಕನ್ನಡದಾಗ ಹೇಳೋಲೆ? ಹೆಬ್ಬಟ್ಟು ಹೊಡ್ಕೋರಿ ನಂಬರ್ 97436661 ಮತ್ತು 668. ಇಂಗ್ಲಿಷ್ನಾಗ ಕೇಳೋಣ ಸಿಗಸಂತಿ, ಕನ್ನಡದಾಗ ಕೇಳೋಣ ಹಾರ್ ಅಂತಿ. ಬರೀ ಇವೇದಾನು 6 6 ನಂಬರ್. ದೊಡ್ಡ ದೊಡ್ಡ ಸುತ್ತ ಇಂಥವು ಇರ್ತಾವ ಬಿಡ್ರಿ. ಹಲೋ, ಕರ್ಮರಾಜ್ ತಾನೆ? ನಾನು ಶ್ರೀಕಾಂತ್ ಗೌಡ ಮಾತಾಡ್ತಾ ಇರೋದು. ಏನಿಲ್ಲ, ಊರಲ್ಲಿ ಬಂದಿದ್ದೀರ ಅಂತ ಕೇಳ್ಪಟ್ಟೆ. ನಮ್ಮ ಮನೇಲಿ ಒಂದು ಸಣ್ಣ ಕಾರ್ಯಕ್ರಮ ಇತ್ತು, ಅದಕ್ಕೆ ತಾವೇ ಅತಿಥಿಯಾಗಿ ಬರ್ಬೇಕಂತ ಕಾಲ್ ಮಾಡಿದ್ದೆ. ಬರ್ತೀರಾ ತಾನೆ? ತಪ್ಪಿಸಬಾರ್ದು. ಯಾಕೆಂದ್ರೆ ಈ ಶ್ರೀಕಾಂತ್ ಗೌಡ ವಿಶೇಷವಾಗಿ ಯಾರಿಗೂ ಆಮಂತ್ರಣ ಕೊಡೋದಿಲ್ಲ, ಕೊಟ್ಟ ಮೇಲೆ ಬರ್ದೇ ಇದ್ರೆ ಬಿಡೋದಿಲ್ಲ. ತಪ್ಪಿಸಬಾರ್ದು. ಬೇಟೆಗಾರ ಬೇಟೆಯನ್ನು ಹುಡ್ಕೊಂಡು ಹೋಗೋದು ಪ್ರಕೃತಿಯ ನಿಯಮ. ಬೇಟೆಗಾರನ್ನು ಹುಡ್ಕೊಂಡು ಬರೋದು ಈ ಶ್ರೀಕಾಂತ್ ಗೌಡನ ನಿಯಮ. ಬಾ ಕರ್ಮರಾಜ ಬಾ. ನೀನು ನನ್ನ ಮನೆಗೆ ಬರ್ತಾ ಇರೋದು ಅತಿಥಿಯಾಗಿ ಅಲ್ಲ, ನಿನ್ನ ತಿಥಿ ಮಾಡಿಸಿಕೊಳ್ಳುವುದಕ್ಕೆ. ಬಾ ಕರ್ಮರಾಜ ಬಾ ಬಾ ಬಾ. ಈಗ ನಮ್ಮ ಮನೆಗೆ ಒಬ್ರು ಅತಿಥಿ ಬರ್ತಾರೆ. ಅವನು ಸಣ್ಣ ಕಡ್ದು ಬಿರಿಯಾನಿ ಮಾಡ್ಲೇನ್ರಿ? ಕರ್ಮರಾಜ್ ಅಂತ ಒಬ್ರು ಅತಿಥಿ ಬರ್ತಾರ. ಅತಿಥಿ ಅಂದ್ರೆ ಮಧ್ಯಾಹ್ನ ಜಪ್ಪ ನಡೆದಾಗ ಮಾಡ್ಪಾನ್ ಮಾಡ್ಬೇಕೇನ್ರಿ? ಅವ್ರು ಬಂದ ತಕ್ಷಣ ಒಂದು ಚೇರ್ ಹಾಕು, ನೀರು ಕೊಡು, ಟೀ ಕೊಡು. ನಾನು ಇಲ್ಲೇ ಒಳಗಡೆ ಇರ್ತೀನಿ, ಬಂದ ತಕ್ಷಣ ಕರಿ. ಯಾಕೆ ಒಳಕೊಳ್ರಿ? ಕಣ್ಣಾಳರಿ ತುಂಬಿರುವೆ, ಕಣ್ಣಿನ ಎದುರೇ ನಾ ನಿಂತು ಕಾಣ